ಒಟ್ಟು 224 ಶಾಸಕರ ಸಂಖ್ಯಾಬಲ ನಮ್ಮ ವಿಧಾನಸಭೆಯಲ್ಲಿ ಆದರೆ ರಾಜಾ ವೆಂಕಟಪ್ಪ ನಾಯಕರವರು ವಿಧಿವಶರಾದರು. ಅಲ್ಲಿಗೆ 223. ಆದರೆ ಇವತ್ತು ವೋಟಿಂಗ್ ಆಗಿರೋದು ಕೇವಲ 222. ಯಾಕೆ? ಶಿವರಾಮ್ ಹೆಬ್ಬಾರ್ ಆಬ್ಸೆಂಟ್. ಶಿವರಾಮ್ ಹೆಬ್ಬಾರರನ್ನ ಹೊರತುಪಡಿಸಿ ಇನ್ನೆಲ್ಲ 222 ಶಾಸಕರು ಕೂಡ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಖಾಲಿಯಾಗಿರುವ 4 ರಾಜ್ಯಸಭೆಯ ಸ್ಥಾನಗಳನ್ನ ಭರ್ತಿ ಮಾಡಲಿಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಅಂದುಕೊಂಡಂತೆ ಬಹುತೇಕ ಎಲ್ಲ ಶಾಸಕರ ಓಟ್ಗಳು ಬಿದ್ದಿದೆ ಆಯಾ ಪಕ್ಷಕ್ಕೆ. ಆದರೆ ಎಸ್ ಟಿ ಸೋಮಶೇಖರ್ ಬಿಜೆಪಿಯ ಹಾಲಿ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ. ಅವರೊಬ್ಬರ ಕ್ರಾಸ್ ಓಟ್ ಅನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲ 221 ಶಾಸಕರು ಕೂಡ ತಮಗೆ ಪಕ್ಷ ಹೇಳಿದ ಅಭ್ಯರ್ಥಿಗೇನೆ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಇಬ್ಬರು ಇವತ್ತು ಮೈತ್ರಿ ಪಾಳೆಯಕ್ಕೆ ಕಂಟಕವಾಗಿ ಪರಿಣಮಿಸಿದ್ದು ಒಂದು ಎಸ್ ಟಿ ಸೋಮಶೇಖರ್ ಕ್ರಾಸ್ ಓಟ್, ಹಾಗೆ ಶಿವರಾಮ್ ಹೆಬ್ಬಾರ್ ಗಾಯಬ್. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾಕೆ ಬರಲಿಲ್ಲ, ಮುಂದಿನ ನಡೆ ಏನು, ಎಲ್ಲವೂ ಕೂಡ ಈ ಕ್ಷಣಕ್ಕೂ ನಿಗೂಢ. ಒಂದ್ ಕಡೆ ಬಿಜೆಪಿ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ರೋಷಾವೇಶದ ಮಾತುಗಳನ್ನ ಬಿಜೆಪಿ ನಾಯಕರು ಆಡ್ತಿದ್ದಾರೆ. ಇದು ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮತದಾನ ಮಾಡೋಕೆ ಮುಂಚೆನೂ ಮಾತನಾಡಿದ್ರು ಸೋಮಶೇಖರ್, ಮತದಾನ ಮಾಡಾದ್ಮೇಲೂ ಕೂಡ ಮಾತನಾಡಿದ್ರು. ಅಲ್ಲಿಗೆ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಹೀಗೆ ಇರಬೇಕು ನಮ್ಮ ನಡೆ ಅನ್ನೋದನ್ನ ಮುಂಚೆನೆ ನಿರ್ಧರಿಸಿಕೊಂಡಿದ್ದಾರೆ. ಅಲ್ಲಿಗೆ ಈ ಮೈತ್ರಿ ಪಾಳೆಯದ ನಾಯಕರು ಏನೇ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರೂ ಕೂಡ, ಎಷ್ಟೇ ಸಾಹಸ ಪಟ್ಟರೂ ಕೂಡ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲರಾದ್ರು ಅನ್ನೋದು ಇವತ್ತಿನ ರಾಜ್ಯಸಭಾ ಚುನಾವಣೆಯ ಮತದಾನದಿಂದ ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಪಾಳೆಯ ಒಂದು ಹಂತದಲ್ಲಿ ಜೆಡಿಎಸ್ಗೂ ಟೆನ್ಷನ್ ಇತ್ತು. ಇದ್ದ 19 ಪೈಕಿ 3 ಎಲ್ಲಿ ಅಡ್ಡ ಮತದಾನ ಮಾಡಿಬಿಡ್ತಾರೋ ಅಂತ ಹೇಳಿ. ಆದರೆ ಜೆಡಿಎಸ್ ಗಟ್ಟಿಯಾಗಿ ಉಳಿತು. 19 ಮಂದಿ ಕೂಡ ತಾವು ಹೇಳ್ದವ್ರಿಗೇನೆ ವೋಟ್ ಹಾಕಿದ್ದಾರೆ. ಆದರೆ ಕೈ ಕೊಟ್ಟಿದ್ದು ಬಿಜೆಪಿ ಪಾಳೆಯ. ಬಿಜೆಪಿ ಪಾಳ್ಯದಲ್ಲಿ ಇಬ್ಬರು ಶಾಸಕರು ಬಿಜೆಪಿ ನಾಯಕರಿಗೆ ತಿರುಮಂತ್ರವನ್ನು ಹಾಕಿದ್ದಾರೆ. ಎಸ್ ಟಿ ಸೋಮಶೇಖರ್ ಕ್ರಾಸ್ ಓಟ್, ಹೆಬ್ಬಾರ್ ಆಬ್ಸೆಂಟ್. ವಿಪ್ನ ಹೋಗಿ ಡೋರಿಗೆ ಅಂಟಿಸ್ ಬಂದರೂ ಕೂಡ ತಿರುಗೂ ಕೂಡ ನೋಡಲಿಲ್ಲ. ಅದ್ರ ಬಗ್ಗೆ ಯಾರೇ ಅಂತ ಕೂಡ ಹೇಳಲಿಲ್ಲ ಹೆಬ್ಬಾರ್ ಅವರು. ಎಸ್ ಟಿ ಸೋಮಶೇಖರ್ ಅವರು ರಾಜಾರೋಷವಾಗೇನೆ ಬಂದರು ವಿಧಾನಸೌಧಕ್ಕೆ. ಎಲ್ಲ ಮಾಧ್ಯಮ ಸಮ್ಮುಖದಲ್ಲೇ ನಡ್ಕೊಂಡು ಹೋದ್ರು. ನೇರವಾಗಿ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರ ಕೊಠಡಿಗೆ. ಹಾಲಿ ಬಿಜೆಪಿ ಶಾಸಕರು ಎಸ್ ಟಿ ಸೋಮಶೇಖರ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಅದು ಒಂದು ಭಾಗ. ಆದರೆ ಹಾಲಿ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿದಾಗಲೇ ಅಲ್ಲೊಂದು ಸ್ಟ್ರಾಂಗ್ ಮೆಸೇಜ್ ಹೋಯಿತು. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯ ಗಾಳದಿಂದ ತಪ್ಪಿಸ್ಕೊಂಡು ಕಾಂಗ್ರೆಸ್ ಬುಟ್ಟಿ ಕಡೆಗೆ ವಾಲ್ ಆಗಿದೆ ಅಂತ ಹೇಳಿ. ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಈಗ ಆಲ್ರೆಡಿ ರಾಜಕೀಯ ರಂಗದಲ್ಲಿ ಇವತ್ತಿನ ಮತದಾನ ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಇದರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಒಬ್ರು ಕ್ರಾಸ್ ಔಟ್, ಇನ್ನೊಬ್ರು ಆಬ್ಸೆಂಟ್, ಇಬ್ಬರ ಮೇಲೆ ಮುಂದಿನ ಕ್ರಮಗಳ ಚರ್ಚೆ, ಇದರ ಜೊತೆಗೆ ಮತ ಎಣಿಕೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗೋದು ಬಾಕಿ ಇದೆ. ಸೊ ಬೇರೆನೆಲ್ಲ ನಡೀತಾ ಇದೆ 3 ಪಕ್ಷಗಳಲ್ಲಿ? ಸ್ಮಿತಾ, ಇನ್ನೇನು ರಾಜ್ಯಸಭೆ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಈಗ ಮತ ಎಣಿಕೆ ಕಾರ್ಯ ಈಗಾಗಲೇ ಶುರುವಾಗಿದೆ. ಈ ಕ್ಷಣ ಅಂದರೆ ಜಸ್ಟ್ ಒಂದು 2 ರಿಂದ 3 ನಿಮಿಷ ಆಯಿತು ಮತ ಎಣಿಕೆ ಕಾರ್ಯ ಶುರುವಾಗಿರ್ತಕ್ಕಂಥದ್ದು. ಅಂದರೆ ಇನ್ನೇನು ಇನ್ನೊಂದು 1-1.5 ತಾಸು ಅಂದರೆ 6-6:30 ಸುಮಾರಿಗೆ ಅಂತಿಮವಾಗಿ ಫಲಿತಾಂಶ ಹೊರಗೆ ಬೀಳತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಇವತ್ತಿನ ಈಗಾಗಲೇ ಅಂದರೆ ಈಗಿರುವಂತಹ ಮೇಲ್ನೋಟಕ್ಕೆ ಕಂಡುಬರುವಂತಹ ಅಂಶಗಳ ಪ್ರಕಾರ ಸ್ಪಷ್ಟವಾಗಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಹಾಗೆ ಬಿ ಜೆ ಪಿಯ ಒಬ್ಬರು ಏನು ನಾರಾಯಣಸ್ವಾಮಿ ಬಂಡಿಗ ಅಧಿಕೃತ ಅಭ್ಯರ್ಥಿ ಇದ್ದರು. ಆ 4 ಕೂಡ ಗೆಲ್ಲುವಂಥದ್ದು. ಆದರೆ ಕುಪೇಂದ್ರ ರೆಡ್ಡಿ ಅವರಿಗೆ ನಿರೀಕ್ಷಿತ ಪ್ರಮಾಣ ಅಂದರೆ ಅಂದುಕೊಂಡಷ್ಟು ಮಟ್ಟಿಗೆ ಮತಗಳು ಬೀಳಲಿಲ್ಲ. ಅವ್ರಿಗೆ ಸುಮಾರು ಈಗ 8 ರಿಂದ 9 ಮತಗಳು ಈಗ ಶಾರ್ಟೇಜ್ ಆಗಿರ್ತಕ್ಕಂಥದ್ದು. ಸೊ ಅಂದುಕೊಂಡಂತೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಮತವನ್ನು ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದರು. ಆದರೆ ಅವರಿಬ್ಬರು ಕೂಡ ಬಿ ಜೆ ಪಿ ಅಭ್ಯರ್ಥಿಗೂ ಹಾಕಲಿಲ್ಲ,
ಇತ್ತ ಮೈತ್ರಿ ಅಭ್ಯರ್ಥಿಗೂ ಹಾಕಲಿಲ್ಲ. ಹಾಗೆಯೇ ಮೈತ್ರಿ ಅಭ್ಯರ್ಥಿಗೆ ಹಾಕಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿತ್ತು. ಅದನ್ನು ನಾವು ಈಗಾಗಲೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಈಗಾಗಲೇ ಅದ್ರ ಬಗ್ಗೆ ನಿನ್ನೆನೇ ಕೂಡ ಬ್ರೇಕ್ ಮಾಡಿದ್ವಿ. ಅವರಿಬ್ಬರೂ ಕೂಡ ನನ್ನ ಮೈತ್ರಿಗೆ ವಿರೋಧ ಇರತಕ್ಕಂಥವ್ರು ಮೈತ್ರಿ ಹಾಕೋದಿಲ್ಲ ಅಂತಂದು ಹೇಳ್ಬಿಟ್ಟು ಅಮಿತ್ ಶಾ ಹೇಳಿದ್ರು ಕೂಡ ನಾನು ಮೈತ್ರಿಗೆ ಒಪ್ಪೋದಿಲ್ಲ, ಮೈತ್ರಿಗೆ ನನ್ನ ಸಂಪೂರ್ಣವಾದಂಥ ವಿರೋಧ ಇದೆ ಅಂತಕ್ಕಂಥ ಮಾತನ್ನು ಎಸ್ ಟಿ ಸೋಮಶೇಖರ್ ಭಾಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಅವರು ಹೇಳಿದರು. ಸೊ ಅದರಂತೆಯೇ ಅವರು ಇವತ್ತು ಕೂಡ ಮೈತ್ರಿ ಅಭ್ಯರ್ಥಿಗೆ ಕೈ ಕೊಟ್ಟರು. ಜೊತೆಗೆ ತಮ್ಮ ಸ್ವಪಕ್ಷದ ಅಭ್ಯರ್ಥಿ ನಾರಾಯಣ ಸಾಹೇಬ್ ಬಂಡಿಗ ಅವ್ರಿಗೂ ಕೂಡ ನನ್ನ ಮತವನ್ನು ಹಾಕದೆ ಅವರು ಇವತ್ತು ಕ್ರಾಸ್ ಓಟನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ಇನ್ನು ಕುಪೇಂದ್ರ ರೆಡ್ಡಿ ಅವರ ಒಂದು ಗೆಲುವಿಗೆ ಏನು ಸ್ಟ್ರಾಟಜಿಯನ್ನು ಮಾಡಿದ್ರು ಅದ್ಯಾವುದು ಕೂಡ ಕೈ ಹಿಡಿಲಿಲ್ಲ. ಅಂದ್ಕೊಂಡಂತೆ ಏನು 4 ಪಕ್ಷೇತರ ಅಭ್ಯರ್ಥಿಗಳಿದ್ದರು, ಆ ಪಕ್ಷೇತರ ಅಭ್ಯರ್ಥಿಗಳನ್ನು ಕೈ ಹಿಡಿಬೋದು, ಸೆಳೆಬೋದು ಅಂತಕ್ಕಂತಹ ಒಂದು ಸರ್ಕಸನ್ನು ನಿನ್ನೆಯಿಂದನೂ, ಅಂದರೆ ಈ ಮತದಾನ ಶುರುವಾಗುವವರೆಗೂ ಕೂಡ ನಿರಂತರವಾಗಿ ಆ ಒಂದು ಸ್ಟ್ರಾಟಜಿನ ಮಾಡ್ತಾಯಿದ್ರು, ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಇದ್ಯಾವುದು ಕೂಡ ಕಾಂಗ್ರೆಸ್ ನಾಯಕರ ಆ ಒಂದು ತಂತ್ರಗಾರಿಕೆಯ ಮುಂದೆ ಇದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಅಂದುಕೊಂಡಂತೆ ಏನಾದರೂ ಒಂದು ವೇಳೆ ಅವರಿಬ್ಬರು ಕೂಡ ಮತಗಳನ್ನು ಹಾಕಿದ್ದೇ ಆಗಿದ್ರು ಕೂಡ ಕುಪೇಂದ್ರ ರೆಡ್ಡಿ ಅವರ ಗೆಲುವು ಅಸಾಧ್ಯ ಆಗಿತ್ತು. ಯಾಕೆಂತಂದರೆ ಇವರನ್ನು ಇಟ್ಟಿದ್ದೇ ಮತಗಳು ಒಂದು ಕಾಂಗ್ರೆಸ್ ಶಾಸಕರ ಮೇಲೆ, ಅಂದರೆ ಅಲ್ಲಿ ಗೈರನ್ನು ಮಾಡತಕ್ಕಂಥದ್ದು, ಆ ಮೂಲಕ ಅವರ ಮತ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು. ಜೊತೆಗೆ ಇವರಿಬ್ಬರ ಮತಗಳು ಏನಿದೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್, ಇವರಿಬ್ಬರ ಮತಗಳನ್ನು ಕೂಡ ಪಡಿಬೇಕು ಅಂತಕ್ಕಂತಹ ಒಂದು ತಂತ್ರಗಾರಿಕೆ ಇತ್ತು. ಆದರೆ ಇದ್ಯಾವುದು ಕೂಡ ಈಡೇರಲಿಲ್ಲ. ಇನ್ನು ಇಲ್ಲಿ ಇನ್ನೊಂದು 1.5 ತಾಸಿನ ಸುಮಾರಿಗೆ ಮತದಾನದ ಅಂದರೆ ಮತ ಎಣಿಕೆ ಕಾರ್ಯ ಕೂಡ ಮುಗಿತಕ್ಕಂಥದ್ದು. ಮುಗಿದ ನಂತರ ಚುನಾವಣಾಧಿಕಾರಿ ಅವರು ಅಧಿಕೃತವಾಗಿ ಅಭ್ಯರ್ಥಿಯ ಅಂದರೆ ಯಾರೆಲ್ಲ ಗೆದ್ದರು ಅಂತಕ್ಕಂಥದ್ದು ಒಂದು ಅಧಿಕೃತ ಘೋಷಣೆಯನ್ನು ಮಾಡೋದಷ್ಟೇ ಬಾಕಿ ಇರತಕ್ಕಂಥದ್ದು. ಇದರೊಟ್ಟಿಗೆ ಇನ್ನು 2 ಪಕ್ಷಗಳಲ್ಲಿ, ಅಂದರೆ ಒಂದು ಕಾಂಗ್ರೆಸ್ ಮತ್ತು BJP ಎರಡರಲ್ಲೂ ಕೂಡ ಈಗಾಗಲೇ ಒಂದು ಕಡೆ ಸಂಭ್ರಮದಲ್ಲಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮೈತ್ರಿ ನಾಯಕರು ಅಂದುಕೊಂಡಂತೆ ಗೆಲ್ಲಲ್ವಲ್ಲ, ಅದು ನಮ್ಮ ಮಹಾರಾಷ್ಟ್ರ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ವಲ್ಲ ಅಂತಕ್ಕಂತಹ ಒಂದು ಸಪ್ಪೆ ಮೊರೆ ಸಹಜವಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಈಗಾಗಲೇ ಅಂದರೆ ವಿಧಾನಸೌಧದಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದು, ಅಂದರೆ ಸದ್ಯ ವಿಧಾನಸೌಧದಲ್ಲಿ ಅವರ ಕಚೇರಿನಲ್ಲಿ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಅವ್ರಿಗೂ ಕೂಡ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ನಾರಾಯಣ ಸಾಹೇಬ್ ಬಾಂಡಿಗ ಒಬ್ಬರನ್ನೇ ಗೆಲ್ಲುವಂಥದ್ದು ಅಂತಕ್ಕಂಥದ್ದು. ಈವರೆಗೂ ಕೂಡ ನಾರಾಯಣ ಸಾಹೇಬ್ ಬಾಂಡಿಗ ಅವರು ಕೂಡ ಇಲ್ಲೇ ಕೆಲ BJPಯ ಕೆಲ ನಾಯಕರ ಜೊತೆ ಇಲ್ಲೇ ವಿಧಾನಸೌಧದ ಮೊಗಸಾಲೆಯಲ್ಲೇ ಇಷ್ಟೊತ್ತನ್ನು ಕೂಡ ಓಡಾಡ್ಕೊಂಡಿದ್ರು. ಅಂದರೆ ಇನ್ನೇನು ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು. ಆದರೆ ಮೈತ್ರಿ ಅಭ್ಯರ್ಥಿಗೆ ಸೋಲು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅಧಿಕೃತ ಭಾಷಣ ಒಂದೇ ಬಾಕಿ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.